ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ 5:50 ಆಗಿದೆ. ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂತು. ಇವತ್ತು ನಾನು ನಮ್ಮ ಶೆಡ್ ಪ್ಲ್ಯಾನ್ ಹೇಗಾಯಿತು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ಪ್ಲ್ಯಾನ್ ಈ ಥರ ಮಾಡಬೇಕಂತ ಇರಲಿಲ್ಲ, ಬಟ್ ಫೈನಲ್ ಅಂದರೆ ಲೈಕ್ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಪ್ಲ್ಯಾನ್ ಬಂದಿದ್ದು. ಫಸ್ಟ್ ಆಫ್ ಆಲು ಇದು ನಮ್ಮದು ಸ್ವಂತ ಅಲ್ಲ, ರೆಂಟಿಗೆ ನಾವು ಜಮೀನು ತಗೊಂಡಿರೋದು. ಸೊ ನಾವು 2 ಎಕರೆವರೆಗೂ ಜಮೀನು ತೊಗೊಂಡಿದ್ದೀವಿ. ಆ್ಯಂಡ್ ನಮ್ಮದು ಗೋಡೆ ಕಟ್ಟಿ ಮಾಡ್ತೀವಂದರೆ ಗೋಡೆ ಕಟ್ಟಿ ಅದು ಸ್ವಂತ ಜಮೀನು ಇದ್ದರೆ ಓಕೆ, ಯಾಕಂದರೆ ಅವ್ರು ಹಾಕಿರೋ ಬಂಡವಾಳ ಅವ್ರ ಜಮೀನಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಬಟ್ ಏನಪ್ಪ ಅಂದರೆ ನಾವು ರೆಂಟಿಗೆ ಮಾಡ್ತಾ ಇರೋದ್ರಿಂದ ನಾವು ಆ ಥರ ಪ್ಲ್ಯಾನಲ್ಲಿ ಇದ್ವಿ. ಸ್ವಲ್ಪ ಒಂದು ಅರ್ಧ ಗೋಡೆ ಕಟ್ಟಿ ಆಮೇಲೆ ಟಾರ್ಪಲ್ ಥರ ಬಿಟ್ಕೊಳ್ಳೋಣ ಅಂತ. ಬಟ್ ಏನಂದರೆ ನಾವು ಲೈಕ್ ಫ್ಯಾಮ್ಲಿ ಸಮೇತ ಶಿಫ್ಟ್ ಆಗಿರೋದ್ರಿಂದ ನಮ್ಗೆ ಅದು ಕಂಫರ್ಟೇಬಲ್ ಅನಿಸಿಲ್ಲ. ಮತ್ತು ನಾವು ಸ್ಟೇ ಆಗ್ತೀವಿ, ನೈಟ್ ಹೊತ್ತು ಇಲ್ಲೇ ಸ್ಟೇ ಆಗ್ತೀವಿ. ಮತ್ತು ಇದು ಬೇರೆ ಹಳ್ಳಿ ಬೇರೆ, ಬರೋ ಜನ ಹೋಗೋ ಜನ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮೇಯ್ನಾಗಿ ಕಣ್ಣೆಸರಾಗಬಾರ್ದು ಅನ್ನೋ ಒಂದು ರೀಸನ್ಗೆ, ಹಾಗೆ ಸೇಫ್ಟಿ ರೀಸನ್ಗೆ. ಸಪೋಸ್ ನಾವಿಲ್ಲ, ಬೇರೆ ಯಾರನ್ನಾದ್ರೂ ಫ್ಯಾಮ್ಲಿನ ಇಲ್ಲಿ ಇಟ್ಟಾಗ ನೋಡ್ಕೊಳ್ಳೋಕ್ಕೆ ಫ್ಯೂಚರಲ್ಲಿ, ಸೊ ಅವ್ರಿಗೂ ಕಂಫರ್ಟೇಬಲ್ ಆಗಿರಬೇಕು ಇರೋಕ್ಕೆ ಎಲ್ಲ ಅಂತ ಹೇಳಿಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ನಾವು ಇಲ್ಲಿ ಚಿಕ್ಕದಾಗ ರೂಮ್, ಇರೋಕ್ಕೊಂದು ರೂಮು, ಮತ್ತು ಕೋಳಿ ಅಂದರೆ ಆಚೆ ಮಾಡಬೇಕಂತಿದ್ವಿ. ಬಟ್ ನೋಡೋಣ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಆದರೆ ಹಸು ಏನಪ್ಪ ಅಂತಂದರೆ ಸದ್ಯಕ್ಕೆ ಇರೋದು 3 ಹಸು, 3 ಕರು ಇದೆ. ಸೊ ಅವಕ್ಕೂ ಮಳೆಗೆಲ್ಲ ಕಂಫರ್ಟೇಬಲ್ ಆಗಿರಬೇಕು. ಓಪನ್ ಸ್ಪೇಸಲ್ಲಿದ್ದಾಗ ಮಳೆ ಬಂದಾಗ ತುಂಬ ತೊಂದರೆ ಆಗುತ್ತೆ, ಮಳೆ ಎಲ್ಲ ಒಳಗಡೆಗೆ ಹೊಡಿಯುತ್ತಂತ ಹೇಳಿಬಿಟ್ಟು ನಾವು ಈ ಥರ ಕವರ್ ಮಾಡಿದ್ದೀನಿ. ಮತ್ತು ಇನ್ನೇನಪ್ಪ ಅಂತಂದರೆ ಇದು ಶೀಟ್ ಹಾಕ್ಸಿರೋದ್ರಿಂದ ನಿಮಗೆ ಶೀಟ್ ಇಲ್ಲದಿದ್ದರೂ ನಿಮ್ಮ ಸ್ವಂತ ಜಮೀನು ತಗೊಂಡಾಗೂ ಅಕಸ್ಮಾತ್ ನೀವು ಬೇರೆ ಕಡೆ ಶಿಫ್ಟ್ ಆಗಬೇಕಂದಾಗೂ ನಾವು ರಿಮೂವ್ ಮಾಡ್ಕೋಬೋದು. ಶೀಟು ಮತ್ತು ಕಂಬಿಗಳೆಲ್ಲ ನಮಗೆ ಯೂಸ್ ಆಗುತ್ತೆ. ಏನಪ್ಪ ಅಂದರೆ ಲೇಬರ್ ಚಾರ್ಜಸ್ಸು ಮತ್ತು ಸಿಮೆಂಟು, ಕಲ್ಲು ಅದು ಮಾತ್ರ ಹೋಗುತ್ತೆ, ಬಿಟ್ಟರೆ ಇದೆಲ್ಲ ನಮಗೆ ಮತ್ತೆ ಯೂಸ್ ಆಗುತ್ತೆ. ಆದರೆ ನೀವು ಗೋಡೆ ಕಟ್ಟಿದ್ರೆ ಅದು ಯೂಸ್ ಆಗೋಲ್ಲ, ಎಂತಕ್ಕೂ ಯೂಸ್ ಆಗೋಲ್ಲ, ಮತ್ತು ಲಾಸ್ ಆಗುತ್ತೆ. ಸ್ವಂತ ಜಮೀನಿದ್ರೆ ಬೇರೆ, ರೆಂಟಿಗೆ ಇರೋದ್ರಿಂದ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತು ಏನಪ್ಪ ಅಂತಂದರೆ ಮತ್ತು ಹೊರಗಡೆ ಜಮೀನಲ್ಲಿ ಇರೋದ್ರಿಂದ ಅದು ಹಾವುಗಳು ಇದ್ದೇ ಇರ್ತವೆ. ಹಾವುಗಳು, ಬೇರೆ ಬೇರೆ ಪುಚ್ಚಿಗಳು ಎಲ್ಲ ಒಳಗಡೆ ಬರೋ ಚಾನ್ಸಸ್ ತುಂಬ ಇರ್ತದೆ. ಮತ್ತು ಹಸುಗಳಿಗೂ ಸೇಫ್ಟಿ ಬೇಕಲ್ವಾ. ಸಪೋಸ್ ನಾವೇನಾದರೂ ಎಮರ್ಜೆನ್ಸಿ ಅಂದಾಗ ಹೊರಗಡೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಬೀಗ ಹಾಕ್ಕೊಂಡು ಹೋಗ್ಬೋದು ಶೆಡ್ಡಿಗೆ. ಅದು ಓಪನ್ ಸ್ಪೇಸಲ್ಲಿದ್ದರೆ ಆ ಥರ ಇಲ್ಲ, ಜನ ನೋಡ್ತಾ ಇರ್ತಾರೆ ಯಾರಿದ್ದಾರೆ ಯಾರಿಲ್ಲ, ಒಳಗಡೆ ಏನು ಆ್ಯಕ್ಟಿವಿಟಿ ನಡೀತಿದೆ ಅದೆಲ್ಲ ನೋಡ್ತಾರಲ್ವ. ಸೊ ಅದೊಂದು ನಮಗೆ ಕಂಫರ್ಟೇಬಲ್ ಅನಿಸಿಲ್ಲ, ಬಟ್ ಅದಕ್ಕೆ ಈ ಥರ ಮಾಡ್ಕೊಂಡಿದ್ವಿ. ಮತ್ತು ನಾವು ಫ್ಯೂಚರಲ್ಲಿ ಬೇರೆ ಎಲ್ಲಾದರೂ ನಾವು ಶಿಫ್ಟ್ ಆಗಬೇಕು ಅಂದಾಗ, ಇವಾಗ ಎಕ್ಸಾಂಪಲ್ ನಾವು 5 ವರ್ಷವರೆಗೂ ಹಾಕ್ಸ್ಕೊಂಡಿದ್ವಿ, 5 ವರ್ಷ ಆದಮೇಲೆ ಇಲ್ಲ ನಾವೇ ಇಲ್ಲಿ ಸಾಕು ಅಂತ ಅನ್ಬೋದು, ಇಲ್ಲ ಬೇರೆ ಕಡೆ ಹೋಗಬೇಕು ಅಂದ್ಕೊಂಡಾಗ, ಇಲ್ಲ ಅವ್ರು ಕೊಡಲ್ಲ ಅಂದಾಗ ನಮ್ಮದೇನಿದು ನಾವೆಲ್ಲ ತೊಗೊಂಡು ಹೋಗ್ಬೋದು. ಸೊ ಅಟ್ಲೀಸ್ಟ್ ನಾವು ಇವಾಗ ಎಕ್ಸಾಂಪಲ್ ಒಂದು 6 ಲಕ್ಷ 7 ಲಕ್ಷ ಹಾಕಿರ್ತೀವಿ ಅಂದ್ಕೊಳ್ಳಿ, ಶೀಟು ಅದು ಇದೆಲ್ಲ. ನಮಗೆ ಬೇರೆ ಕಡೆ ಹೋದಾಗ ಇದಕ್ಕೆ ನಮ್ಗೆ ಮತ್ತೆ ಬಂಡವಾಳ ಆಗಬೇಕು ಅಂತ ಏನಿರಲ್ವಲ್ಲ. ಸೊ ಶೀಟೆಲ್ಲ ಇರುತ್ತಲ್ವ. ಸೊ ಅದೊಂದೇ ರೀಸನ್ಗೆ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಹೈನುಗಾರಿಕೆಯಲ್ಲಿ ಲಾಭ ನಷ್ಟ ಬಗ್ಗೆ ಮಾತಾಡಬೇಕು ಅಂದರೆ ಇವಾಗ ಜಾಸ್ತಿ ತುಂಬ ಲೆಂತ್ ಆಗಿಬಿಡುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಹೇಳ್ತೀನಿ ಅದ್ರ ಬಗ್ಗೆ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.